Hi guys, welcome back to my YouTube channel that is Swapna's Tutorial. So ನೀವೇನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ 6M BComನ ಅಸೆಸ್ಮೆಂಟ್ ಆಫ್ ಫರ್ಮ್ ಅದರ್ ದ್ಯಾನ್ ದ ಇಂಡಿವಿಜುವಲ್ ಫೈಲಿಂಗ್ ಆಫ್ ITRs ಅನ್ನೋ ಒಂದು ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಅದರಲ್ಲಿ ಚಾಪ್ಟರ್ 1 ಬಂದ್ಬಿಟ್ಟು ಅಸೆಸ್ಮೆಂಟ್ ಆಫ್ ಫರ್ಮ್ ಅಂತ ಹೇಳಿ. ಸೊ ಇದು ಪಾರ್ಟ್ 5 ವಿಡಿಯೋನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅಪ್ ಟು ಪಾರ್ಟ್ 4ವರೆಗೂ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇದು 5th ವಿಡಿಯೋ ಆಗಿದೆ. ಇದು ಮೇ ಬಿ 4 ಮಾರ್ಕ್ಸ್ ಅಥವಾ 12 ಮಾರ್ಕ್ಸ್ ಕೇಳುವಂಥ ಒಂದು ಕ್ವಶನ್ಸ್ ಆಗಿದೆ. ಇದು ಯೂಶಲಿ 4 ಮಾರ್ಕ್ಸ್ಗೆ ಕೇಳೋದು. ಈ ಅಪ್ ಟು 3 ಸ್ಟೆಪ್ಸ್ವರೆಗೂ ಇಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ. ಅಕಸ್ಮಾತ್ ಒಂದೊಂದ್ಸತಿ 12 ಮಾರ್ಕ್ಸ್ಗೂ ಕೇಳ್ತಾರೆ. ಸೊ ಇಲ್ಲಿ ನೀವು ಸೆಕೆಂಡ್ ಪ್ರಾಬ್ಲಮ್ ಅಂದರೆ ನಾನು 4 ಮಾರ್ಕ್ಸಲ್ಲೇ ಸೆಕೆಂಡ್ ಪ್ರಾಬ್ಲಮ್ ಅಂತಲೇ ಹೇಳಿ ಹಾಕಿರೋದು. ಸೊ ಈ ಸೆಕೆಂಡ್ ಪ್ರಾಬ್ಲಮ್ ಯಾವುದು ಅಂದರೆ XYZ ಆರ್ ದಿ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಇನ್ ದ ರೇಷಿಯೋ ಆಫ್ 1:2:3 ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ XYZ ಅನ್ನೋರು ಪಾರ್ಟ್ನರ್ಸ್ ಆಗಿರ್ತಾರೆ. ಸೊ ಇವ್ರು ಏನು ಮಾಡ್ತಿದ್ದಾರೆ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ನ 1:2:3 ರೇಷಿಯೋದಲ್ಲಿ ಡಿವೈಡ್ ಮಾಡ್ಕೊಳ್ತಿದ್ದಾರೆ. ಓಕೆನಾ. ಪ್ರಾಫಿಟ್ ಆಫ್ ದಿ ಫರ್ಮ್ ಅಂದರೆ ನೆಟ್ ಪ್ರಾಫಿಟ್ ಆಫ್ ದಿ ಫರ್ಮ್ ಎಷ್ಟು ಅಂದರೆ 1,31,800 ಆಫ್ಟರ್ ಕನ್ಸಿಡರಿಂಗ್ ದ ಫಾಲೋಯಿಂಗ್. ಸೊ ಪ್ರಾಫಿಟ್ ಬಂದ್ಬಿಟ್ಟು 1,31,800. ಇದನ್ನೆಲ್ಲ ಕನ್ಸಿಡರ್ ಮಾಡಿದ್ಮೇಲೆ ಇಷ್ಟು ಪ್ರಾಫಿಟ್ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಸ್ಯಾಲ್ರಿ ಎಷ್ಟು ಅಂದರೆ ಸ್ಯಾಲ್ರಿ ಬಂದ್ಬಿಟ್ಟು 2 ಪಾರ್ಟ್ನರ್ಸ್ಗೆ ಕೊಟ್ಟಿದ್ದಾರೆ. ಎಕ್ಸ್ ಬಂದು 1,30,000, ವೈಗೆ 1,20,000. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಕ್ಸೆಸ್ ಆಫ್ 20% ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಏನು ಮಾಡಬೇಕು ಅಂದರೆ ನೀವು ಎಕ್ಸೆಸ್ ಆಫ್ 20% ಅಂದರೆ ಬರೀ 12% ಮಾತ್ರ ನೀವು ಕ್ಯಾಲ್ಕುಲೇಟ್ ಮಾಡಬೇಕಲ್ವಾ. ಎಕ್ಸೆಸ್ ಇರೋದೆಷ್ಟು ಇವಾಗ 12ಅಲ್ಲಿ 20 ಹೋದರೆ ಎಷ್ಟು ಮಿಗುತ್ತೆ 8 ಅಲ್ವಾ. 8/20%ಗೆ ಮಾತ್ರ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಕೊಡ್ತೀರಾ. ಅಷ್ಟಕ್ಕೆ ಮಾತ್ರ ಕೊಡ್ತೀರಾ. ಎಕ್ಸ್ 3,500, ವೈ 14,000, ಝೆಡ್ 10,500. ಇನ್ನು ಕಮಿಷನ್ಗೆ ಬಂದರೆ ಕಮಿಷನ್ ಎಕ್ಸ್ 5,000, ವೈ 12,500, ಝೆಡ್ 17,500. ಸೊ ಇಲ್ಲಿ ನೀವೇನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಇದು ಅಪ್ ಟು 3rd ಸ್ಟೆಪ್ವರೆಗೂ ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀರಾ. ಓಕೆನಾ. ಸೊ ಇಷ್ಟೇ ನಿಮಗೆ ಕ್ವಶನ್ ಹೇಳಿರೋದು. ಇವಾಗ ನಾವು ಡೈರೆಕ್ಟಾಗಿ ಪ್ರಾಬ್ಲಮ್ ಅನ್ನೋದನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇವಾಗ ನೀವು ಫಸ್ಟ್ ಸ್ಟೆಪ್ನ ನೀವು ಮಾಡಬೇಕಾಗುತ್ತೆ. ಫಸ್ಟ್ ಸ್ಟೆಪ್ ಯಾವುದು ಅಂದರೆ ಕ್ಯಾಲ್ಕುಲೇಷನ್ ಆಫ್ ಬುಕ್ ಪ್ರಾಫಿಟ್. ಸೊ ಬುಕ್ ಪ್ರಾಫಿಟಲ್ಲಿ ನೀವು ಏನೇನೆಲ್ಲ ಕನ್ಸಿಡರ್ ಮಾಡ್ತೀರಾ, ಸ್ಯಾಲ್ರಿನೂ ಕನ್ಸಿಡರ್ ಮಾಡ್ತೀರಾ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನು ಕನ್ಸಿಡರ್ ಮಾಡ್ತೀರಾ ಆ್ಯಂಡ್ ಕಮಿಷನ್ನು ಕನ್ಸಿಡರ್ ಮಾಡ್ತೀರಾ ಅಲ್ವಾ. ಸೊ ಬುಕ್ ಪ್ರಾಫಿಟಲ್ಲಿ ಫಸ್ಟ್ ನೀವೇನು ಹಾಕಬೇಕು ಅಂದರೆ ನೆಟ್ ಪ್ರಾಫಿಟ್. ಸೊ ನೆಟ್ ಪ್ರಾಫಿಟ್ ಎಷ್ಟಿದೆ ಅಂದರೆ ಪ್ರಾಫಿಟ್ ಆಫ್ ದಿ ಫರ್ಮ್ ಬಂದುಬಿಟ್ಟು ಅವರೇ ಹೇಳಿದ್ದಾರೆ 1,31,800 ಅಂತ ಹೇಳಿ. ಆ್ಯಸ್ ಇಟ್ ಈಸ್ 1,31,800ನ ಹಾಕ್ತೀರಾ. ಇದಕ್ಕೆ ನೀವು ನಿಮಗೆ ಫಸ್ಟ್ ಕೊಟ್ಟಿರೋದು ಯಾವುದು ಸ್ಯಾಲ್ರಿ ಅಲ್ವಾ. ಸ್ಯಾಲ್ರಿ ಟು ದಿ ಪಾರ್ಟ್ನರ್ಸ್. ಸೊ ಸ್ಯಾಲ್ರಿ ಫಾರ್ ಎಕ್ಸ್ ಆ್ಯಂಡ್ ವೈನ ಕೊಟ್ಟಿದ್ದಾರೆ. ಆಸ್ ಇಟ್ ಈಸ್ ಸ್ಯಾಲ್ರಿ ಎಕ್ಸ್ ಆ್ಯಂಡ್ ವೈ ಅಂತ ಹಾಕೊಂಡ್ರೆ ನೀವು ಬೇಕಾದ್ರೆ ಇಲ್ಲೇ ಔಟರ್ ಕಾಲಮಲ್ಲೇ ಎಕ್ಸ್ ಅಂತ ಹಾಕಿ 1,30,000 ಹಾಕ್ಬೋದು, ವೈ ಅಂತ ಹೇಳಿ 1,20,000 ಹಾಕ್ಬೋದು. ಇಲ್ಲ ನಾನು ಇನ್ನರ್ ಕಾಲಮ್ಗೆ ಹಾಕ್ತೀನಿ ಅಂದರೆ ಇವೆರಡೂ ಆ್ಯಡ್ ಮಾಡಿಕೊಂಡು ಇನ್ನರ್ ಕಾಲಮ್ಗೆ 2,50,000 ರೂಪೀಸ್ ಇನ್ನರ್ ಕಾಲಮ್ಗೆ ಅಮೌಂಟ್ ಹಾಕ್ತೀರಾ. ಇದಾದ್ಮೇಲೆ ನೆಕ್ಸ್ಟ್ ಕೊಟ್ಟಿರೋದೇನು ಅಂದರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಟ್ 20%. ಇದನ್ನು ಸಪ್ರೇಟ್ ಹೆಡಿಂಗಲ್ಲಿ ನಾವು ತೊಗೊಳ್ಳೋಣ. ಇದನ್ನು ನಾವು ಆ್ಯಡ್ ಮಾಡಲೇಬೇಕು, ಬಟ್ ಸಪ್ರೇಟ್ ಹೆಡಿಂಗಲ್ಲಿ ತೊಗೊಳ್ಳೋಣ. ಓಕೆನಾ. ನೆಕ್ಸ್ಟು ಕಮಿಷನ್. ಸೊ ಕಮಿಷನ್ ಟು ದಿ ಪಾರ್ಟ್ನರ್ಸ್ ಬಂದು XYZ ಅವ್ರ ಕಮಿಷನ್ನ ಆ್ಯಡ್ ಮಾಡ್ತೀವಿ. 5,000 ಪ್ಲಸ್ 12,500 ಪ್ಲಸ್ 17,500 ಇಷ್ಟನ್ನ ಆ್ಯಡ್ ಮಾಡಿದಾಗ 35,000 ರೂಪೀಸ್ ಬರುತ್ತೆ. ಅದನ್ನು ಇನ್ನರ್ ಕಾಲಮ್ಗೆ ಹಾಕ್ಕೊಂಡಿರ್ತೀವಿ. ಓಕೆನಾ. ಇದಾದ್ಮೇಲೆ ನೀವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಕ್ಸೆಸ್ 20%ನ 12%ಗೆ ರೆಡ್ಯೂಸ್ ಮಾಡ್ತೀರಾ. ಸೊ 12% ಮೈನಸ್ 20% ಮಾಡಿದಾಗ ನಿಮಗೆ 8% ಬರುತ್ತೆ. 8/20 ಇಲ್ಲಿ ಏನು 20 ಇದೆಯೋ ಅದೇ 20ನ ಹಾಕೋಬೇಕಾಗುತ್ತೆ. ಓಕೆನಾ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಹಾಕಿ ಅಟ್ 12% ಅಂತ ಹಾಕಿ ಫಸ್ಟು ಇಂಟ್ರೆಸ್ಟ್ ಎಷ್ಟಿದೆ ಎಕ್ಸ್ ಬಂದು 3,500, 14,000, 1,00,000 ಸರಿ ಅದು 10,500. ಓಕೆನಾ. ಇಷ್ಟು ಅಮೌಂಟ್ ಹಾಕ್ತೀರಾ ಇಂಟು 8/20 8/20 ಮಾಡಿದಾಗ ಎಕ್ಸ್ ಬಂದುಬಿಟ್ಟು 1,400, ವೈ ಬಂದುಬಿಟ್ಟು 5,600, ಝೆಡ್ ಎಷ್ಟು ಅಂದರೆ 4,200. ಇಷ್ಟು ನಾವು ಇನ್ನರ್ ಕಾಲಮ್ಗೆ ಹಾಕೊಳ್ತೀರಾ. ಇದಾದಮೇಲೆ ಇಷ್ಟು ನಿಮಗೆ ಡೀಟೇಲ್ಸ್ ಅನ್ನೋದನ್ನ ಕೊಟ್ಟಿರೋದು ನೋಡಿ. ಸ್ಯಾಲ್ರಿ ಕೊಟ್ಟಿದ್ದಾರೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ, ಕಮಿಷನ್ ಕೊಟ್ಟಿದ್ದಾರೆ. ಇಷ್ಟೇ ಡೀಟೇಲ್ಸ್ ಇದ್ಬಿಟ್ಟು ಬೇರೆ ಯಾವುದು ಡೀಟೇಲ್ಸ್ ಇಲ್ಲ. ಸೊ ಇಲ್ಲಿಗೆ ನೀವು ಆ್ಯಡ್ ಮಾಡೋದು ಇಷ್ಟಿಗೆ ಕಂಪ್ಲೀಟ್ ಆಗುತ್ತಲ್ಲ. ಸೊ ಅವಾಗ ಏನು ಮಾಡ್ತೀರಾ ಅಂದರೆ ಇಷ್ಟನ್ನ ಸೇರಿಸಿ ಔಟರ್ ಕಾಲಮ್ಗೆ ಆ್ಯಡ್ ಮಾಡ್ತೀರಾ. ಸೊ 2,50,000 ಪ್ಲಸ್ 35,000 ಪ್ಲಸ್ 11,200 ಮಾಡಿದಾಗ 2,96,200 ರೂಪೀಸ್ ಬರುತ್ತೆ. ಇದಾದಮೇಲೆ ಏನಾದ್ರು ಮೈನಸ್ ಮಾಡೋ ಐಟಮ್ಸ್ ಏನಾದ್ರು ಇದೆಯಾ ಅಂತ ಹೇಳಿ ನೋಡಬೇಕು. ಬಟ್ ಇಲ್ಲಿ ಯಾವುದೇ ರೀತಿಯ ಮೈನಸ್ ಮಾಡುವ ಐಟಮ್ಸ್ ಇಲ್ಲದೆ ಇರೋ ರೀಸನಿಂದ ಮೈನಸ್ಗೆ ನಿಲ್ ಅಂತ ಹಾಕ್ತೀರಾ. ಇಲ್ಲಿ ಏನು ಅಮೌಂಟ್ ಬಂದಿರುತ್ತೋ ಅದನ್ನೇ ನೀವು ಬುಕ್ ಪ್ರಾಫಿಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀರಾ. ಓಕೆನಾ.
ಸೊ ಇಷ್ಟು. ಇದಾದ್ಮೇಲೆ ನೀವು ಸ್ಟೆಪ್ 2 ಬಂದು ಏನು ಅಂದರೆ ಕ್ಯಾಲ್ಕುಲೇಷನ್ ಆಫ್ ಅಲೋಯಬಲ್ ರೆಮ್ಯುನರೇಷನ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ. ಅಲೋಯಬಲ್ ರೆಮ್ಯುನರೇಷನ್ಗೆ 2 ಕಾಲಮ್ಸ್ ಇರುತ್ತೆ, ಪರ್ಟಿಕ್ಯುಲರ್ಸ್, ರುಪೀಸ್ ಅಂತ ಹೇಳಿ. ಸೊ ಪರ್ಟಿಕ್ಯುಲರ್ಸ್ಗೆ ಫಾರ್ 3 lakh ಇಂಟು 90%, 3 lakh ಇಂಟು 90% ಇದು ಕಾನ್ಸ್ಟೆಂಟ್ ಅಂತ ನಾನು ಪ್ರೀವಿಯಸ್ ವಿಡಿಯೋದಲ್ಲೇ ಹೇಳಿದ್ದೀನಿ. ಸೊ ಇಲ್ಲಿ ನೋಡಿ, ಇಲ್ಲಿ ನೋಡ್ತೀರಾ, ಇಲ್ಲಿ ಕಂಪೇರ್ ಮಾಡ್ತೀರಾ ನೀವು, ಇಲ್ಲಿ 4,28,000 3 lakhಗಿಂತ ಜಾಸ್ತಿ ಇದೆಯಲ್ವಾ, ಅವಾಗ ನೀವೇನು ಮಾಡಬೇಕು ಅಂದರೆ ಇದನ್ನು ಫಾಲೋ ಅಪ್ ಮಾಡಬೇಕಾಗುತ್ತೆ. ಫಾರ್ 3 lakh ಇಂಟು 90% ಮಾಡಿದಾಗ 2,70,000 ಬರುತ್ತೆ, ಆರ್ ಮ್ಯಾಕ್ಸಿಮಮ್ ಲಿಮಿಟ್ ಬಂದುಬಿಟ್ಟು 1,50,000. ಇವೆರಡಲ್ಲಿ ಯಾವ್ದು ಹೈಯೆಸ್ಟ್ನೋ ಅದನ್ನು ಟೋಟಲ್ಗೆ ಹಾಕ್ತೀರಾ. ಟೋಟಲ್ ಬಂದರೂ 2,70,000 rupees ಟೋಟಲ್ ಬರುತ್ತೆ. ಇದಕ್ಕೆ ಏನು ಮಾಡಬೇಕು ಅಂದರೆ ಬ್ಯಾಲೆನ್ಸ್ ಇಂಟು 60%. ಬ್ಯಾಲೆನ್ಸ್ ಯಾವ ಬ್ಯಾಲೆನ್ಸು ಅಂದರೆ ಇಲ್ಲಿ ನಿಮ್ಗೇನು 4,28,000 rupees ಇಷ್ಟು ಆ್ಯಡ್ ಮಾಡಿದಾಗ ಸಿಕ್ಕಿರುತ್ತಲ್ವಾ, ಇದರಲ್ಲಿ 3 lakhನ ಮೈನಸ್ ಮಾಡಿ. 3 lakhನ ಮೈನಸ್ ಮಾಡಿದಾಗ ನಿಮಗೆ ಆನ್ಸರ್ ಎಷ್ಟು ಅಂದರೆ 1,28,000 ಇಂಟು 60%ನ ಮಾಡಿದಾಗ 76,800 ಬರುತ್ತೆ. ಈಗ ನಿಮಗಿರುವಂಥ ಒಂದು ಟೋಟಲ್ ಜೊತೆಗೆ ಬ್ಯಾಲೆನ್ಸ್ನ ಆ್ಯಡ್ ಮಾಡಿದಾಗ ಕ್ಯಾಲ್ಕುಲೇಟೆಡ್ ರೆಮ್ಯುನರೇಷನ್ ಸಿಗುತ್ತೆ. ಎಷ್ಟು ಅಂದರೆ 3,46,800 rupees ಸಿಗುತ್ತೆ. ಆರ್ ಆ್ಯಕ್ಚುಯಲ್ ರೆಮ್ಯುನರೇಷನ್ಗೆ ನೀವು ಏನೇನು ಕನ್ಸಿಡರ್ ಮಾಡಬೇಕು ಅಂದರೆ ಸ್ಯಾಲ್ರಿ, ಬೋನಸ್ ಅಥವಾ ಕಮಿಷನ್, ಈ ಮೂರೇ ಕನ್ಸಿಡರ್ ಮಾಡಬೇಕಾಗುತ್ತೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅದೆಲ್ಲ ಕನ್ಸಿಡರ್ ಮಾಡಬಾರ್ದು. ಸೊ ಇಲ್ಲಿ ನೀವು ನೋಡೋದಾದರೆ ಸ್ಯಾಲ್ರಿ ಮತ್ತು ಬೋನಸ್ ಎರಡೇ ಇರೋದು, ಸ್ಯಾಲ್ರಿ ಮತ್ತು ಕಮಿಷನ್ ಎರಡೇ ಇರೋದು, ಬೋನಸ್ ಇಲ್ಲ. ಸೊ ಇವೆರಡು ಅಮೌಂಟ್ನ ಆ್ಯಡ್ ಮಾಡ್ತೀರಾ. 2,50,000 ಪ್ಲಸ್ 35,000 ಎರಡು ಆ್ಯಡ್ ಮಾಡಿದಾಗ ನಿಮಗೆ 2,85,000 ಬರುತ್ತೆ. ಅದನ್ನು ಔಟರ್ ಕಾಲಮ್ಗೆ ಹಾಕೊಳ್ತೀರಾ. ಇನ್ನು ಅಲೋಯಬಲ್ ರೆಮ್ಯುನರೇಷನ್ ಬಂದುಬಿಟ್ಟು ಇವೆರಡಲ್ಲಿ ಯಾವುದು ಲೀಸ್ಟ್ ಇರುತ್ತೋ ಅಥವಾ ಲೆಸ್ ಇರುತ್ತೋ ಅದನ್ನು ಅಲೋಯಬಲ್ ರೆಮ್ಯುನರೇಷನ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀರಾ. 3,46,800 ಆರ್ 2,85,000 ಇವೆರಡಲ್ಲಿ ಯಾವ್ದು ಲೀಸ್ಟು ಅಂದರೆ 2,85,000 ಅದನ್ನು ಔಟರ್ ಕಾಲಮ್ಗೆ ಹಾಕೊಳ್ತೀರಾ. ಇದು ಸ್ಟೆಪ್ 2 ಬಂದುಬಿಟ್ಟು ಕ್ಯಾಲ್ಕುಲೇಟೆಡ್ ರೆಮ್ಯುನರೇಷನ್ ಆಗಿದೆ. ಇಲ್ಲಿ ನಿಮಗೆ ಕೇಳಿರೋದು ಯಾವುದು ಅಂದರೆ ಟ್ಯಾಕ್ಸೇಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಸೊ ಟ್ಯಾಕ್ಸೇಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ಗೆ ಅಪ್ ಟು ಸ್ಟೆಪ್ 3 ಅಲ್ವಾ. ಸ್ಟೆಪ್ 3 ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡಿ ಅಂದರೆ ಸ್ಟೆಪ್ 1 ಆನ್ಸರ್, ಸ್ಟೆಪ್ 2 ಆನ್ಸರ್ ಒಂದು ಸಪ್ರೇಟಾಗಿ ಬರೀಕೊಬಿಡ್ಬೇಕಾಗುತ್ತೆ. ಸ್ಟೆಪ್ 1 ಆನ್ಸರ್ ಬಂದುಬಿಟ್ಟು ನಮಗೆ ಸ್ಟೆಪ್ 1 ಆನ್ಸರ್ ಎಷ್ಟಿದೆ 4,28,000 rupees ಸ್ಟೆಪ್ 1 ಇದೆ. ಸ್ಟೆಪ್ 2 ಎಷ್ಟಿದೆ 2,85,000 rupees ಸ್ಟೆಪ್ 2 ಇದೆ. ಓಕೆನಾ. ಇವಾಗ ನಾವು ಸ್ಟೆಪ್ 3ನ ಫಾರ್ಮ್ ಮಾಡೋಣ. ಸೊ ಇವಾಗ ಸ್ಟೆಪ್ 3 ಬಂದುಬಿಟ್ಟು ಕ್ಯಾಲ್ಕುಲೇಷನ್ ಆಫ್ ಇನ್ಕಮ್ ಫ್ರಮ್ ಬಿಸ್ನೆಸ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಪರ್ಟಿಕ್ಯುಲರ್ಸ್, ರುಪೀಸ್ ಅಂತ ಹೇಳಿ 2 ಕಾಲಮ್ಸ್ನ ಹಾಕೊಳ್ತೀರಾ. ಇವಾಗ ನಾನು ಆಗಲೇ ಹೇಳಿದಂಗೆ ಸ್ಟೆಪ್ 1 ಆ್ಯಂಡ್ ಸ್ಟೆಪ್ 2 ಆನ್ಸರ್ನ ನಾನು ಯಾಕೆ ಬರೆದಿಟ್ಟಿದ್ದೀನಿ ಅಂದರೆ ಬಿಕಾಸ್ ಅದು ನೆಕ್ಸ್ಟ್ ಪೇಜಲ್ಲಿ ಇದೆಯಲ್ಲ ಸ್ಟೆಪ್ 1 ಆ್ಯಂಡ್ ಸ್ಟೆಪ್ 2. ನಿಮಗೆ ಮತ್ತೆ ಆನ್ಸರ್ನ ನಾನು ಹಿಂದೆ ತಿರುಗಿಸಿ ಬರೆಯೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಹೇಳಿ ಅದಕ್ಕೆ ಇಲ್ಲೊಂದು ಕಡೆ ಸಪ್ರೇಟಾಗಿ ಬರೆದಿಟ್ಕೊಂಡಿದ್ದೀನಿ. ಸೊ ಇಲ್ಲಿ ನೀವೇನು ಮಾಡಬೇಕು ಅಂದರೆ ಸ್ಟೆಪ್ 1 ಬಂದುಬಿಟ್ಟು ಬುಕ್ ಪ್ರಾಫಿಟ್ ಅಲ್ವಾ. ಸ್ಟೆಪ್ 1 ಆನ್ಸರ್ ಏನಿದೆ ಬುಕ್ ಪ್ರಾಫಿಟ್. ಸೊ ಸ್ಟೆಪ್ 1 ಆನ್ಸರ್ ಏನಿದೆ ಅದನ್ನ ಆಸ್ ಇಟ್ ಈಸ್ ಬರೀತೀರಾ 4,28,000 rupees ಮೈನಸ್ ಸ್ಟೆಪ್ 2 ಆನ್ಸರ್. ಓಕೆನಾ. ಸ್ಟೆಪ್ 2 ಆನ್ಸರ್ ಎಷ್ಟಿದೆ 2,85,000. ಸ್ಟೆಪ್ 1 ಇಂದ ಸ್ಟೆಪ್ 2 ಆನ್ಸರ್ನ ಮೈನಸ್ ಮಾಡಿದಾಗ ಸಿಗೋ ಇನ್ಕಮ್ ನಿಮಗೆ ಇನ್ಕಮ್ ಫ್ರಮ್ ಬಿಸ್ನೆಸ್ 1,43,000. ಇದನ್ನು ಔಟರ್ ಕಾಲಮ್ಗೆ ಹಾಕ್ತೀರಾ. ಓಕೆನಾ. ಇಲ್ಲಿಗೆ 4 marks ಪ್ರಾಬ್ಲಮ್ಸ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು 12 marks ಪ್ರಾಬ್ಲಮ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.